ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ಕನಕ ನಿಸರ್ಗ ಮನೆ, ಕಾಗಿನೆಲೆ, ಹಾವೇರಿ. ಆತ್ಮೀಯರೇ, ಇವತ್ತು ಗ್ಯಾಸ್ಟ್ರೈಟಿಸ್, ಹೈಪರ್ ಎಸಿಡಿಟಿ, ಬ್ಲೋಟಿಂಗ್ ಇದು ಎಲ್ಲರನ್ನ ಕಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ಗ್ಯಾಸ್ಟ್ರೈಟಿಸನ್ನು, ಈ ಒಂದು ಹೈಪರ್ ಎಸಿಡಿಟಿಯನ್ನು, ಈ ಒಂದು ಹೆಚ್ಚಾದಂತಹ ಎದೆ ಉರಿ, ಹುಳಿತೇಗು, ಒಂಥರ ಹೊಟ್ಟೆ ಉಬ್ಬರ ಇದನ್ನೆಲ್ಲ ಕಡಿಮೆ ಮಾಡುವಂಥ ಉಪಾಯವನ್ನು ನಿಮಗೆ ಅನುಭವಿ ತಜ್ಞ ವೈದ್ಯೆ, ಕನಕ ನಿಸರ್ಗ ಮನೆ, ಕಾಗಿನೆಲೆಯ ಮುಖ್ಯ ವೈದ್ಯಾಧಿಕಾರಿ, ಮೂಲತಃ ಕೇರಳದ ತ್ರಿಶೂರಿನ ವೈದ್ಯರು, ಕರ್ನಾಟಕಕ್ಕೆ ಬಂದು ಅನೇಕ ಸಾವಿರ ಸಾಧಕರಿಗೆ ಅತ್ಯಂತ ಉತ್ತಮ ಚಿಕಿತ್ಸೆ ನೀಡಿ ಒಳ್ಳೆಯ ಹೆಸರು ಗಳಿಸಿದಂಥ ಡಾಕ್ಟರ್ ಜಿನು ಆಂಟೋನಿ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಈ ಒಂದು ಗ್ಯಾಸ್ಟ್ರೈಟಿಸ್ ಅಥವಾ ಹೊಟ್ಟೆ ಉಬ್ಬರ ಅಥವಾ ಹುಳಿತೇಗು ಇದರ ವ್ಯತ್ಯಾಸ ಏನು, ಇದಕ್ಕೆ ಏನ್ ಮಾಡಬೇಕು, ನಮ್ಮ ಕನಕ ನಿಸರ್ಗ ಮನೆಯಲ್ಲಿ ಯಾವ ಪರಿಹಾರ ಇದೆ ಅನ್ನೋದು. ಹೌದು, ಗ್ಯಾಸ್ಟ್ರೈಟಿಸ್ ತುಂಬಾ ಕಾಮನ್. ಇದು ಈ ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಮೇನ್ ಆಗಿ ಇರುವ ಎರಡು ಕಾರಣದ ಬಗ್ಗೆ ಹೇಳ್ತೀವಿ. ಒಂದು ಕಾರಣದಿಂದ ಎಲ್ಲರಿಗೂ ಗೊತ್ತಿರೋ ಪ್ರಕಾರನೇ ಎಂಡೋಸ್ಕೋಪಿ ಮಾಡಿ ಅದರಲ್ಲಿ ಹೆಚ್ ಪೈಲೋರಿಗೆ ಅವರು ಟೆಸ್ಟ್ ಮಾಡ್ತಾರೆ. ಹೆಚ್ ಪೈಲೋರಿ ಅಂದ್ರೆ ಒಂದು ಬ್ಯಾಕ್ಟೀರಿಯಾ ಇದೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ. ಇದ್ರದ್ದು ಈ ಬ್ಯಾಕ್ಟೀರಿಯಾದು ಹೆಚ್ಚಾಗಿ ಬರುವಾಗ ಈ ಬ್ಯಾಕ್ಟೀರಿಯಾದ ಕೆಲಸದಿಂದ ಅಲ್ಲಿ ಗಾಯ ಮಾಡಿಸ್ಕೊಂಡು ನಮ್ಮ ಹೊಟ್ಟೆಯಲ್ಲಿ ಸೆಕ್ರೀಟ್ ಆಗುವ HCl ಈ ಹೊಟ್ಟೆದು ಗೋಡೆಗಳಿಗೆ ಹೋಗಿ ಟಚ್ ಆಗುವಾಗ ನಿಮಗೆ ಎದೆ ಉರಿ ಆಗೋದು, ಹೊಟ್ಟೆ ಉಬ್ರಿಕೆ ಆಗೋದು, ಅಥವಾ ಎದೆ ನೋವು ಬರೋದು, ತರ ಹಾರ್ಟ್ ಅಟ್ಯಾಕ್ ಬರೋ ತರ ಸಿಂಪ್ಟಮ್ಸ್ಗಳು ಬರುತ್ತೆ. ಇದು ಒಂದು ಕಾರಣ, ಅದು ಹೈಪರ್ ಅಸಿಡಿಟಿ. ಇನ್ನೊಂದು ಎರಡನೇದು, ನಿಮ್ಮ ಹೊಟ್ಟೆ ನಿಮಗೆ ಗೊತ್ತಿಲ್ಲದೆ ಹೈಪೋ ಅಸಿಡಿಟಿಗೆ ಹೋಗುತ್ತೆ. ಇದು ಯಾವಾಗ ಹೋಗುದು, ನಿಮ್ಮ ಆಹಾರದಲ್ಲಿ ಕರೆಕ್ಟ್ ಆಗಿ ನೀವು ತುಂಬಾ ವರ್ಷಗಳಿಂದ ಅಸಿಡಿಟಿ ಮಾತ್ರ ತಗೊಳ್ತಾರೆ, ಆಗುತ್ತೆ. ಅದೇ 2 ವರ್ಷ ಅಲ್ಲ 3 ವರ್ಷ ಅಲ್ಲ, ನಾನು ಡೈಲಿ ಗ್ಯಾಸ್ಟ್ರಿಕ್ ಮಾತ್ರ ನುಂಗ್ತೇನ್ರಿ ಅನ್ನೋರಿಗೆ ನಾವು ಅಬ್ಸರ್ವ್ ಮಾಡಿದಾಗ ಹೈಪೋ ಅಸಿಡಿಟಿ ಇದೆ ಆಗಿರುತ್ತೆ. ಅಂದ್ರೆ ಈ ಏನಾದ್ರು ಒಂದು ಸಂಕಟ ಬರುವಷ್ಟೊತ್ತಿಗೆ ಅವ್ರು ಏನಾದ್ರು ಆಂಟಾಸಿಡ್ ಡಾಕ್ಟರ್ ಹತ್ರ ಕೇಳೋದೇ ಹೋಗಿ ಮೆಡಿಕಲ್ ಸ್ಟೋರ್ ಇಂದ ಹೋಗಿ ತಿನ್ಬಿಡ್ತಾರೆ. ಆಂಟಾಸಿಡ್ ಅಂತಿದ್ರೆ ಏನು, ಆಸಿಡ್ ಇಂದು ಆಪೋಸಿಟ್ ಕೆಲಸ ಮಾಡೋರು. ಸೊ ಆಸಿಡ್ ನ ಕಡಿಮೆ ಮಾಡುತ್ತೆ. ಇದು ತುಂಬಾ ವರ್ಷ ಈ ಆಂಟಾಸಿಡ್ ತಿಂದು ಏನಾಗುತ್ತೆ, ಕಂಪ್ಲೀಟ್ HCl ಡೌನ್ ಆಗಿ ಹೋಗುತ್ತೆ. ಹಂಗಿರೋರಿಗೆ ಕೂಡ ಇದೆ ಸೇಮ್ ಹೈಪರ್ ಅಸಿಡಿಟಿಗೆ ಏನ್ ಸಿಂಪ್ಟಮ್ ಬರುತ್ತೋ ಅದೇ ಸಿಂಪ್ಟಮ್ಸ್ಗಳೇ ಇವರಿಗೂ ಬರೋದು. ಎದೆ ನೋವು ಬರೋದು, ಇಲ್ಲ ಇಲ್ಲೇ ಕುತ್ಕೊಂಡಿರೋ ತರ ಆಗೋದು, ಹೊಟ್ಟೆ ಉಬ್ರಿಕೆ ಆಗೋದು, ಮೋಷನ್ ಕ್ಲಿಯರ್ ಆಗೋದಿಲ್ಲ, ತೇಗ್ ಡರ್ಕೆ ತುಂಬಾ ಬರೋದು, ಇಲ್ಲ ಗ್ಯಾಸ್ ಕೆಳಗಿಂದ ಪಾಸ್ ಆಗೋದು. ಇದು ಎಲ್ಲದಕ್ಕೂ ಎರಡಕ್ಕೂ ಒಂದೇ ತರ ಸಿಂಪ್ಟಮ್ಸ್ ಬರೋದು ಅಂತ. ಸೊ ಫಸ್ಟ್ ಇದರಲ್ಲಿ ಯಾವುದು ಅಂತ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡೋದು ನಿಮಗೆ ಇಂಪಾರ್ಟೆಂಟ್ ಇದೆ. ಡಯಾಗ್ನೋಸಿಸ್ ನಂತರ ಬರುತ್ತೆ ಚಿಕಿತ್ಸೆಗಳಂತಿರೋದು. ನಾವು ಹೇಳೋ ತರ ಈಗ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿ ಬರೋದಕ್ಕೆ ಅಲೋಪದಿಯಲ್ಲಿ ಒಂದು ಹೆಚ್ ಪೈಲೋರಿ ಕಿಟ್, ಟ್ರಿಪಲ್ ಥೆರಪಿ ಅಂತ ಅವರು ಕೊಡ್ತಾರೆ. ಅದೇ ತರ ನಾವು ನಿಸರ್ಗ ಮನೆಯಲ್ಲಿನೂ ನ್ಯಾಚುರಲ್ ಟ್ರಿಪಲ್ ಥೆರಪಿ ಅಂತ ಫಾರ್ಮುಲೇಟ್ ಮಾಡಿದ್ದಾರೆ ಸರ್. ನ್ಯಾಚುರಲ್ ಟ್ರಿಪಲ್ ಥೆರಪಿಯಲ್ಲಿ ನ್ಯಾಚುರಲ್ ಡಯಟ್ ಬರುತ್ತೆ, ನ್ಯಾಚುರಲ್ ಆಂಟಿಬಯೋಟಿಕ್ಸ್ಗಳು ಬರುತ್ತೆ, ಪ್ರೋಬಯೋಟಿಕ್ಸ್ಗಳು ಬರುತ್ತೆ. ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ತುಂಬಿಸೋದು, ಒಳ್ಳೆ ನ್ಯಾಚುರಲ್ ಆಗಿರುವ ಆಹಾರಗಳನ್ನ ಕೊಡೋದು. ಈ ಆಂಟಿಬಯೋಟಿಕ್ ಕೆಲಸ ಮಾಡೋ ತರ ಆಯುರ್ವೇದಿಕ್ ಗಿಡಗಳು ಕೆಲಸ ಮಾಡುತ್ತೆ. ಅದರಿಂದ ಮಾಡಿರುವ ಕೆಲವೊಂದು ಕಷಾಯಾಸಗಳು ಕೊಟ್ಟು ನ್ಯಾಚುರಲ್ ಆಂಟಿಬಯೋಟಿಕ್ ಅಂತ 3 ಟ್ರಿಪಲ್ ಥೆರಪಿ ಅಂತ ನಾವು ಫಾರ್ಮುಲೇಟ್ ಮಾಡಿದೀವಿ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾದ ತೆಗಿಲಿಕ್ಕೆ. ಇನ್ನು ಹೈಪೋ ಅಸಿಡಿಟಿ ಇದ್ದಿದ್ರೆ ಅದನ್ನ ನಾವು ಟೆಸ್ಟ್ಗಳು ಎಕ್ಸ್ಪೆರಿಮೆಂಟ್ ಮಾಡಿ ನಾವು ಕಂಡುಹಿಡಿತೀವಿ ಹೈಪೋ ಅಸಿಡಿಟಿ ಇದೆಯಾ ಅಂತ. ಅದಕ್ಕೆ ತಕ್ಕ ನಾವು ಟ್ರೀಟ್ಮೆಂಟ್ಸ್ ಗಳನ್ನ ಕೊಟ್ಟು ಡಯಟ್ ಅಲ್ಲಿ ವ್ಯತ್ಯಾಸ ಮಾಡಿ, ಆಪಲ್ ಸಿಡರ್ ವಿನೆಗರ್ ಅಂತ ಇದೆ, ಆಪಲ್ ಸಿಡರ್ ವಿನೆಗರ್ ಕ್ಯಾಪ್ಸೂಲ್ ನಾವು ರೆಡಿ ಮಾಡಿದ್ದೇವೆ. ಸೊ ಈ ಆಪಲ್ ಸಿಡರ್ ವಿನೆಗರ್ ಹೈಪೋ ಅಸಿಡಿಟಿಯಲ್ಲಿ ಬಹಳ ಉತ್ತಮ ಕೆಲಸ ಮಾಡುತ್ತೆ. ಸೊ ಆಸಿಡ್ ಅನ್ನ ಅದು ಸರಿಯಾಗಿ ಸೆಕ್ರೇಟ್ ಮಾಡಿ, HCl ನ ಸರಿಯಾಗಿ ಸೆಕ್ರೇಟ್ ಮಾಡಿ, ಸೊ ನಿಮ್ಗೆ ಹೈಪೋ ಅಸಿಡಿಟಿಯನ್ನು ಸರಿ ಮಾಡ್ಬಿಡುತ್ತೆ. ಸೊ ಇದನ್ನ ಕಂಡುಹಿಡಿಯುವ ಟೆಕ್ನಿಕ್ ಮೇಡಮ್ ಗೊತ್ತಿದೆ, ನಮಗೂ ಗೊತ್ತಿದೆ. ಸೊ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಇದು ಹೈಪೋನೋ ಹೈಪರ ಅಂತ ಹೇಳಿ ಕಂಡುಹಿಡಿದು ಅದಕ್ಕೆ ತಕ್ಕದಾದ ಚಿಕಿತ್ಸೆಯನ್ನು ಕೊಡೋದು ಬಹಳ ಮುಖ್ಯ. ಈ ಹೈಪರ ಅಂತ ಯಾವ ಡಾಕ್ಟರ್ ಇವತ್ತು ಔಷಧಿ ಕೊಡ್ತಾರೆ, ಗ್ಯಾಸ್ಟ್ರಿಕ್ ಮಾತ್ರ ಕೊಡ್ತಾರೆ. ಸೊ ಅದನ್ನು ಬಿಟ್ಟು ನಾವು ನಿಮ್ಗೆ ಹೈಪರ್ ಅಸಿಡಿಟಿ ಇದೆಯಾ ಹೈಪೋ ಅಸಿಡಿಟಿ ಇದೆಯಾ ಅದನ್ನು ಕಂಡುಹಿಡಿದು ಅದರ ಮೂಲ ಕಾರಣಕ್ಕೆ ನಾವು ಚಿಕಿತ್ಸೆ ಕೊಡ್ತೇವೆ ಕನಕ ನಿಸರ್ಗ ಮನೆ. ಹೌದು, ಅದಷ್ಟೇ ಅಲ್ಲ, ಈಗ ಇನ್ಫ್ಲಮೇಷನ್ ಆಗಿರುತ್ತೆ, ತುಂಬಾ ಉರಿ ಆಗಿರುತ್ತೆ. ಸೊ ನಾವು ಅಡ್ಮಿಟ್ ಆಗುವ ಸಾಧಕರಿಗೆ ಕೆಲವೊಂದು ಪ್ಯಾಕ್ಗಳು ಕೊಡ್ತೀವಿ. ಕೋಲ್ಡ್ ಮಡ್ ಅಪ್ಲಿಕೇಶನ್ಸ್, ಉತ್ತಿನ ಮಣ್ಣಿನ ನಾವು ಹೊಟ್ಟೆಗೆ ಅಪ್ಲೈ ಮಾಡ್ತೀವಿ. ಐಸ್ ಕ್ಯಾಬೇಜ್ ಪ್ಯಾಕ್, ಕ್ಯಾಬೇಜ್ನ ತುರಿದು ಅದರಲ್ಲಿ ಐಸ್ ಹಾಕಿ ಹೊಟ್ಟೆಗೆ ಅಪ್ಲೈ ಮಾಡ್ತೀವಿ. ಅಬ್ಡಮನ್ ಪ್ಯಾಕ್ ಕಟ್ತೀವಿ. ಹಿಪ್ ಬಾತ್ ಅಂತ ಒಂದು ಹೈಡ್ರೋಥೆರಪಿ ಇದೆ. ಸೊ ಇದಿಷ್ಟು ನ್ಯಾಚುರೋಪದಿಯಲ್ಲಿರುವ ಟ್ರೀಟ್ಮೆಂಟ್ಸ್ಗಳು. ಆಯುರ್ವೇದಿಕಲ್ಲಿ ಇದಕ್ಕೆ ವಿರೇಚನ ಏನಾದ್ರು ಬೇಕು ಅಂತಿದ್ರೆ, ಎಲ್ಲಾ ಗ್ಯಾಸ್ಟ್ರಿಕ್ಗಳಿಗೆ ಕೊಡಲ್ಲ, ಏನ್ ಮೂಲ ಕಾರಣ ಏನು ಅಂತ ನೋಡಿಕೊಂಡು ಬೇಕು ಅಂತಿದ್ರೆ ವಿರೇಚನ ಆಗ್ಲಿ, ಇಲ್ಲ ತುಂಬಾ ಸ್ಟ್ರೆಸ್ ಇದೆ ಅಂತಿದ್ರೆ ಶಿರೋಧಾರ ಆಗ್ಲಿ, ಆಹಾರ ಪದ್ಧತಿ ಆಗ್ಲಿ, ಯೋಗದಲ್ಲಿ ಕೆಲವೊಂದು ಪ್ರಾಣಾಯಾಮಾಸ, ಕೂಲಿಂಗ್ ಪ್ರಾಣಾಯಾಮಾಸಗಳು, ಮೆಡಿಟೇಷನ್ಸ್ಗಳು, ಕೆಲವೊಂದು ಹೊಟ್ಟೆಗೆ ಟ್ವಿಸ್ಟಿಂಗ್ ಬರುವ ತರ ಕೆಲವೊಂದು ಆಸನಾಸಗಳು, ಈ ತರ ಯೋಗ ಅಭ್ಯಾಸಗಳನ್ನ ನಾವು ಹೇಳ್ಕೊಡ್ತೀವಿ. ಸೊ ಇದನ್ನ ಒಂದು ಇಂಟಗ್ರೇಟೆಡ್ ಆಗಿ ನಾವು ಹೇಳಿದ್ರಲ್ಲ, ಪ್ರೋಬಯೋಟಿಕ್ ಪ್ರಿಬಯೋಟಿಕ್ಸ್ಗಳು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ಲಿಕ್ಕೆ, ಒಳ್ಳೆ ಬ್ಯಾಕ್ಟೀರಿಯಾಗಳು ಬರಕ್ಕೆ. ಸೊ ಫಂಕ್ಷನಲ್ ಮೆಡಿಸಿನ್, ಪ್ರಕೃತಿ ಚಿಕಿತ್ಸಾ, ಆಯುರ್ವೇದ, ಇದು 3 ಇಂಟಗ್ರೇಟೆಡ್ ಆಗಿ ಮಾಡಿ ಒಂದು
ಟೆಂಪರರಿ ರಿಲೀಫ್ ಅಂತದಲ್ಲ, ಕಂಪ್ಲೀಟ್ ಆಗಿ ಗ್ಯಾಸ್ಟ್ರೈಟಿಸ್ ಅನ್ನ ರಿವರ್ಸ್ ಮಾಡಿಕೊಂಡು ಯಾವುದೋ ಆಹಾರ ತಿನ್ನುವಾಗ ಜೀರ್ಣ ಆಗುವ ತರ ನಿಮ್ಮ ಹೊಟ್ಟೆನ ಹೆಲ್ತಿ ಮಾಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರೋದು. ಸೊ ಹಾಗಾದ್ರೆ ಇವತ್ತು ಹೈಪರ್ ಎಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಖಂಡಿತವಾದಂತಹ ಪರಿಹಾರ ಕನಕ ನಿಸರ್ಗ ಮನೆ ಕಾಗಿನೆಲೆ ಹಾವೇರಿಯಲ್ಲಿದೆ. ಹಾವೇರಿಯಿಂದ ಬರೀ 10-15 ಕಿಲೋಮೀಟರ್ ದೂರದಲ್ಲಿ ಸಿರ್ಸಿಯ ರೋಡಲ್ಲಿ ಬಂದು ಲೆಫ್ಟಿಗೆ ಹೋದ್ರೆ, ಗೌರಾಪುರ ಕ್ರಾಸ್ ಇಂದ ಲೆಫ್ಟಿಗೆ ಹೋದ್ರೆ ಕನಕ ನಿಸರ್ಗ ಮನೆ ಸಿಗುತ್ತೆ. ಪ್ರಕೃತಿಯ ನಡುವೆ ಗಾರ್ಡನ್ ಮಧ್ಯೆ ತುಂಬಾ ಸುಂದರವಾದ ಪರಿಸರದಲ್ಲಿದೆ. ಅತ್ಯಂತ ಉತ್ತಮವಾದ ವ್ಯವಸ್ಥೆಯನ್ನು ಹೊಂದಿದೆ. ಕಾಟೇಜಸ್ ಇದೆ, ಜನರಲ್ ವಾರ್ಡ್ ಇದೆ, ಎಲ್ಲ ವ್ಯವಸ್ಥೆಗಳು ಕೂಡ ಸ್ಪೆಷಲ್ ವಾರ್ಡ್ ಇದೆ. ಸೊ ನೀವು ಬಂದು ಖಂಡಿತವಾದಂತಹ ಒಳ್ಳೆಯ ಚಿಕಿತ್ಸೆಯನ್ನು ಪಡೀಲಿಕ್ಕೆ ಸಾಧ್ಯ. ಡಾಕ್ಟರ್ ಜಿನು ಆಂಟೋನಿ ಅವರು 24x7 ಅದೇ ಕ್ಯಾಂಪಸ್ ಅಲ್ಲಿ ಉಳಿದು ನಿಮ್ಮ ಸೇವೆಗಾಗಿ ಸದಾ ಸಿದ್ಧರಾಗಿದ್ದಾರೆ. ಜೊತೆ ವೈದ್ಯರ ತಂಡ, ಚಿಕಿತ್ಸಕರ ತಂಡ, ಇವೆಲ್ಲರೂ ಕೂಡ ಕೆಲಸ ಉತ್ತಮವಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಖಂಡಿತವಾಗಿ ಬರ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಾವು ಬನ್ನಿ ಅನ್ನುವಂಥ ಮಾತನ್ನು ಹೇಳ್ತಾ, ಈ ವಿಷಯವನ್ನ ಗ್ಯಾಸ್ಟ್ರೈಟಿಸ್ ಈ ಥರ ಹೈಪೋ ಇದೆ, ಹೈಪರ್ ಇದೆ, ಸೊ ಹಾಗಾಗಿ ಅದು ಯಾವುದು ಅಂತ ಕಂಡುಹಿಡಿದು ಚಿಕಿತ್ಸೆ ಪಡ್ಕೊಳ್ಳಿ. ಈ ವಿಷಯವನ್ನ ಬೇರೆಯವರಿಗೂ ತಿಳಿಸಿ, ಈ ವಿಡಿಯೋನ ಶೇರ್ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಮೇಡಮ್ ಅವರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.